ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ನಲ್ಲಿ ಮೊದಲ ಪ್ರಮುಖ ಸುದ್ದಿ ಅಂತಂದ್ರೆ ಇವತ್ತಿನಿಂದ ಕೇಂದ್ರ ಬಜೆಟ್ ಅಧಿವೇಶನ ಆರಂಭ ಆಗ್ತಾ ಇದೆ. ಆಗಸ್ಟ್ 12ರವರೆಗೂ ಕೂಡ ಈ ಬಜೆಟ್ ಅಧಿವೇಶನ ನಡೆಯುತ್ತೆ. ನಾಳೆ ಪ್ರಧಾನಿ ಮೋದಿ 3.0 ಸರ್ಕಾರದ ಬಜೆಟ್ ಮಂಡನೆಯಾಗ್ತಾ ಇದೆ. ಮೊದಲ ಬಜೆಟ್. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆ ಬಜೆಟ್ ಅನ್ನು ಮಂಡಿಸುತ್ತಾರೆ. ಸತತ 7ನೇ ಬಾರಿಗೆ ಬಜೆಟ್ ಮಂಡಿಸಲಿದ್ದಾರೆ ನಿರ್ಮಲಾ ಸೀತಾರಾಮನ್. ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳನ್ನ ಜನ ಹೊಂದಿದ್ದಾರೆ. ಹೀಗಾಗಿ ಏನು ಕೊಡಬಹುದು, ನಿರೀಕ್ಷೆಗಳೇನು ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಅಧಿವೇಶನಕ್ಕೂ ಮುನ್ನ ಕೇಂದ್ರ ಸರ್ಕಾರದಿಂದ ಸರ್ವಪಕ್ಷ ಸಭೆ ನಡೆಯಿತು. ಸರ್ವಪಕ್ಷ ಸಭೆಯಲ್ಲಿ ಉಭಯ ಸದನಗಳ ನಾಯಕರೊಂದಿಗೆ ಚರ್ಚೆಯಾಗಿದೆ. ಅಧಿವೇಶನ ಸುಗಮವಾಗಿ ನಡೆಸಿಕೊಡಿ ಅಂತ ಮನವಿ ಮಾಡಿದ್ದಾರೆ. ಆದರೆ ನೀಟ್ ಪೇಪರ್ ಲೀಕ್, ಕನ್ವರ್ ಯಾತ್ರೆ ಸದ್ದು, ವಿವಿಧ ಬೇಡಿಕೆಗಳನ್ನು ರಾಜಕೀಯ ಪಕ್ಷಗಳು ಮುಂದಿಟ್ಟಿವೆ. ಇವೆಲ್ಲವೂ ಕೂಡ ಬಹಳ ಕುತೂಹಲ ಮೂಡಿಸುತ್ತೆ ಅಧಿವೇಶನದಲ್ಲಿ. ಜೊತೆಗೆ ರಾಜಕೀಯ ಪಕ್ಷಗಳು ಕೇಂದ್ರ ಸರ್ಕಾರದ ಸರ್ವಪಕ್ಷ ಸಭೆಗೆ ಟಿಎಂಸಿ ಗೈರಾಗಿರುವಂಥದ್ದು ಕೂಡ ಬಹಳ ಪ್ರಮುಖವಾದಂತಹ ವಿಚಾರ. ಹಾಗಾಗಿ ಏನೇನು ಆಯಿತು ಈವರೆಗೂ ಕೂಡ ಸರ್ವಪಕ್ಷ ಸಭೆಯಲ್ಲಿ, ಹಾಗೆ ಬಜೆಟ್ನಿಂದ ಏನು ನಿರೀಕ್ಷೆಗಳಿವೆ ಆ ಬಗ್ಗೆ ಮಾತನಾಡ್ತಾ ಹೋಗೋಣ. ಪ್ರಶಾಂತ್, ಮೋದಿ ಸರ್ಕಾರದ 3.0 ಸರ್ಕಾರದ ಮೊದಲ ಬಜೆಟ್ ಅಧಿವೇಶನ ಇದು. ಬಹಳ ಕುತೂಹಲ ಇದೆ, ಬಹಳ ನಿರೀಕ್ಷೆಗಳಿವೆ. ಜೊತೆಗೆ ಮೊದಲ ಬಾರಿಗೆ ಒಂದು ಸರ್ವಶಕ್ತ ವಿಪಕ್ಷವನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ ಮೋದಿ ಸರ್ಕಾರಕ್ಕೆ. ಪ್ರತಿಭಾ ನೋಡಿ, ನಿಶ್ಚಿತವಾಗಿ 2024ರ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಮೊದಲ ಒಂದು ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಮಂಡಿಸಲಿದ್ದಾರೆ. 7ನೇ ಬಜೆಟ್ ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವರಾಗಿ ಮಂಡಿಸ್ತಾ ಇದ್ದಾರೆ, ಅವ್ಯಾಹತವಾಗಿ, ನಿರಂತರವಾಗಿ. ಹೀಗಾಗಿ ನಿಶ್ಚಿತವಾಗಿ ನಾಳೆ ಮಂಡನೆ ಮಾಡ್ತಕ್ಕಂಥ ಬಜೆಟ್ನಿಂದ ಸಾಕಷ್ಟು ನಿರೀಕ್ಷೆಗಳಿವೆ. ಒಂದು ನೋಡಿ, ಈ ಇಡೀ ಚುನಾವಣೆಯಲ್ಲಿ ಪ್ರಮುಖವಾಗಿ ಕಂಡುಬಂದದ್ದೇನು, ನಿರುದ್ಯೋಗ ಚುನಾವಣೆ ವಿಷಯ ಆಗಲ್ಲ ಅಂತಕ್ಕಂಥದ್ದನ್ನು ಅನೇಕರು ಶರ ಬರೆದಿದ್ದರು. ಆದರೆ ನಿರುದ್ಯೋಗ ಚುನಾವಣೆಯ ವಿಷಯ ಅಂತಕ್ಕಂಥದ್ದು ಅನೇಕ ರಾಜ್ಯಗಳ ಫಲಿತಾಂಶಗಳನ್ನು ನೋಡಿದಾಗ ಸ್ಪಷ್ಟವಾಗ್ತಾ ಇದೆ. ಬೆಲೆ ಏರಿಕೆ, ಒಟ್ಟು 3 ವಿಷಯಗಳನ್ನು ತೆಗೆದುಕೊಂಡಾಗ, ಒಂದು ನಿರುದ್ಯೋಗ, ಎರಡನೇದು ಬೆಲೆ ಏರಿಕೆ. ನೋಡಿ, ಹಣದುಬ್ಬರ ಎವ್ರಿ ಇಯರ್ 6-7% ಹಣದುಬ್ಬರ ಇದ್ದೇ ಇರುತ್ತೆ, ಇರಲೇಬೇಕು. ಒಂದು ಹೆಲ್ದಿ ಎಕಾನಮಿಯನ್ನು ತೆಗೆದುಕೊಂಡಾಗ ಹಣದುಬ್ಬರ ಇರಲೇಬೇಕು. ಆದರೆ ಜೀವನಾವಶ್ಯಕ ವಸ್ತುಗಳ ಬೆಲೆ ಗಗನಕ್ಕೆ ಏರಿರ್ತಕ್ಕಂಥದ್ದು. ಪ್ರಮುಖವಾಗಿ ಸ್ಟಾರ್ಟ್ ವಿತ್ ಸಿಲಿಂಡರ್. ಇಡೀ BJP ಸರ್ಕಾರದ ಒಂದು ತಪ್ಪು ಹೆಜ್ಜೆ ಅನ್ನುವ ರೀತಿಯಲ್ಲಿ ಸಿಲಿಂಡರ್ ಪ್ರೈಸನ್ನು ನೋಡಲಾಗ್ತಾ ಇದೆ. ಕರ್ನಾಟಕದ ವಿಧಾನಸಭಾ ಚುನಾವಣೆ ಮೇಲೂ ಕೂಡ ಅದರ ಪರಿಣಾಮ ಬಂತು. ಯಾಕೆ 5 ಗ್ಯಾರಂಟಿಗಳ ಕಾರಣದಿಂದಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಜನ ವೋಟ್ ನೀಡಿದರು? ಯಾಕಂದರೆ ಕೆಳ ಮಧ್ಯಮ ವರ್ಗ, ತಳವರ್ಗಕ್ಕೆ ಆ ಒಂದು ಸಿಲಿಂಡರ್ ಬೆಲೆನೇ ದೊಡ್ಡ ಮಟ್ಟದಲ್ಲಿ ಏಟಾಗ್ತಾ ಇತ್ತು ಅನ್ನುವ ಕಾರಣಕ್ಕೋಸ್ಕರ. ಸೊ ಆ ರೀತಿ ನಿಮಗೆ ಬೆಲೆ ಏರಿಕೆಗೆ, ಅದು ಬರೀ ಸಿಲಿಂಡರ್ ಬೆಲೆ ಆಗಲ್ಲ, ಪೆಟ್ರೋಲ್ ಡೀಸೆಲ್ ಬೆಲೆಯ ಕಾರಣದಿಂದ ಕ್ಯಾಸ್ಕೇಡಿಂಗ್ ಇಫೆಕ್ಟ್ನಲ್ಲಿ ಬಹುತೇಕ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಕೂಡ ಮೋದಿ ಸರ್ಕಾರಕ್ಕೆ ಒಂದು ರೀತಿಯ ಸೆಟ್ ಬ್ಯಾಕ್ ಅನ್ನುವ ರೀತಿಯಲ್ಲಿ ನೋಡಲಾಗ್ತಾ ಇದೆ. ಮೂರನೇದು ಪ್ರಮುಖವಾಗಿ ರೂರಲ್ ಎಕಾನಮಿ ಮತ್ತು ಕೃಷಿ ಎರಡು ಒಂದಕ್ಕೊಂದು ಜೊತೆಗೂಡಿರತಕ್ಕಂಥದ್ದು. ಹೀಗಾಗಿ ಕೃಷಿ ಕ್ಷೇತ್ರ ಒಂದು ರೀತಿಯಲ್ಲಿ ನರೇಂದ್ರ ಮೋದಿ ಸರ್ಕಾರದ ಅತ್ಯಂತ ದೊಡ್ಡ ವಲ್ನರೇಬಲ್ ಏರಿಯಾ ಅನ್ನುವ ರೀತಿಯಲ್ಲಿ ನೋಡಲಾಗ್ತಾ ಇದೆ. ಸೊ ಈ 3 ಸೆಕ್ಟರ್ಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಬಳಿ ಏನಾದರೂ ಪರಿಹಾರ ಸೂತ್ರ ಉಂಟಾ? ಸರ್ಕಾರ ಏನಾದರೂ ಕೋರ್ಸ್ ಕರೆಕ್ಷನನ್ನು ಈ ಬಜೆಟ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಮಾಡುತ್ತಾ ಅನ್ನೋದರ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿವೆ, ಸಾಕಷ್ಟು ಕುತೂಹಲಗಳು ಕೂಡ ಇವೆ. ಯಾಕೆಂದರೆ ಮಹಾರಾಷ್ಟ್ರ, ಜಾರ್ಖಂಡ್, ಹರಿಯಾಣ ಇದರ ವಿಧಾನಸಭಾ ಚುನಾವಣೆಗಳು ಕೂಡ ಇವೆ. ಯಾವುದೋ ಒಂದು ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ಸರ್ವೈವಲ್ ಇಸ್ ಫಸ್ಟ್ ಇಂಪಾರ್ಟೆಂಟ್. ನಾವು ಎಕನಾಮಿಕ್ ರಿಫಾರ್ಮ್ಸ್ ರೀತಿಯಲ್ಲಿ ನಾವು ಬೆಲೆ ಏರಿಕೆ ಜನರನ್ನು ಕನ್ವಿನ್ಸ್ ಮಾಡ್ತೀವಿ ಅನ್ನುವ ಸ್ಥಿತಿಯಲ್ಲಿ ಸರ್ಕಾರ ಇಲ್ಲ ಅನ್ನೋದು ಲೋಕಸಭಾ ಚುನಾವಣೆಯಲ್ಲಿ ಸ್ಪಷ್ಟ ಆಗಿದೆ. ಆ ಕಾರಣದಿಂದ ಈ 3 ವಿಷಯಗಳ ಏನು ವಲ್ನರೇಬಲ್ ಏರಿಯಾಗಳಿವೆ, ಇವುಗಳಿಗೆ ಸಂಬಂಧಪಟ್ಟಂತೆ ಬಜೆಟ್ನಲ್ಲಿ ಏನಾದರೂ ಸರ್ಕಾರ ಕೆಲ ಘೋಷಣೆಗಳನ್ನು ಮಾಡುತ್ತಾ? ಜೊತೆಗೆ ಒಂದು ಜನಸಾಮಾನ್ಯರ ನಿರೀಕ್ಷೆ, ಆದರೆ ಇನ್ನೊಂದು ಕಡೆ ಈ ಮೋದಿ 3.0 ಸರ್ಕಾರದ ನಾವು ನೋಡ್ತಾ ಹೋದರೆ ರೂಪುರೇಷೆಗಳನ್ನು, ಮಿತ್ರ ಪಕ್ಷಗಳೇನಿವೆ, NDA ಒಕ್ಕೂಟದ ಪಕ್ಷಗಳು, ಆ ಪಕ್ಷಗಳಿರುವಂತಹ ರಾಜ್ಯಗಳಿಗೆ ಕೊಡಬೇಕಾದದ್ದನ್ನು ಅಥವಾ ಅವರ ಬೇಡಿಕೆಗಳೇನು, ಅವರ ನಿರೀಕ್ಷೆಗಳೇನು, ಅದನ್ನೂ ಕೂಡ ಗಮನಿಸಬೇಕಾದಂಥ ಒಂದು ಅನಿವಾರ್ಯತೆ ಸಹಜವಾಗಿ ಈಗ ಮೋದಿ ಸರ್ಕಾರದ ಮೇಲಿದೆ. ಅದೊಂದು ಸವಾಲ ಅಂತ. ನೀವು 2014ರಿಂದ 2024ರವರೆಗೆ ಮಿತ್ರ ಪಕ್ಷಗಳ
ಮಾತನ್ನು ತುಂಬ ಗಂಭೀರತೆಯಿಂದ ತೆಗೆದುಕೊಳ್ಳಬೇಕಾದ ಸ್ಥಿತಿಯಲ್ಲಿ ಸರ್ಕಾರ ಇರಲಿಲ್ಲ. ಆದರೆ ಇವತ್ತು ಮೋದಿಯವರು TDP ಇರಬಹುದು, ಅದು JDU ಇರಬಹುದು, ಸಣ್ಣ ಸಣ್ಣ 1-2 ಸಂಸದರಿರ್ತಕ್ಕಂಥ ಪಕ್ಷಗಳನ್ನು ಕೂಡ ಗಂಭೀರತೆಯಿಂದ ತೆಗೆದುಕೊಳ್ಬೇಕಾದ ಅನಿವಾರ್ಯತೆ ಇದೆ. ಆದರೆ TDP ಇರಲಿ JDU ಇರಲಿ ಭಾಳ ಏನೋ ಬೇಗನೆ ತಕ್ಷಣಕ್ಕೆ ನೀವು ಸ್ಪೆಷಲ್ ಪ್ಯಾಕೇಜನ್ನು ಘೋಷಣೆ ಮಾಡಿ ಅಂತಕ್ಕಂಥದ್ದನ್ನು ರಚ್ಚು ಹಿಡಿತವೆ ಅನ್ನುವ ಸ್ಥಿತಿಯಲ್ಲಿ ಆ ಪಕ್ಷಗಳು ಕೂಡ ಇಲ್ಲ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಸ್ಟ್ರಾಂಗ್ ನ್ಯಾಷನಲ್ ಗೌರ್ಮೆಂಟನ್ನು ನೋಡಿದ ಮೇಲೆ ಆ ರೀತಿಯಾಗಿರ್ತಕ್ಕಂಥ ಬೇಡಿಕೆಗಳು, ಒತ್ತಡಗಳು ದೇ ಡೋಂಟ್ ಗೋ ವೆಲ್ ವಿತ್ ದ ಪೀಪಲ್ ಅನ್ನೋದು ಕೂಡ ಪ್ರಾದೇಶಿಕ ಪಕ್ಷಗಳಿಗೆ ಅರಿವಿದೆ. ನನಗನ್ಸುತ್ತೆ ಇಷ್ಟು ಬೇಗನೆ ಆ ರಬ್ಬಿಂಗ್ ದ ಶೋಲ್ಡರ್ಸ್ ಇರ್ಬೋದು, ಅಥವಾ ಆ ರೀತಿಯ ಪ್ರಯತ್ನ ಏನಿದೆ ಅದು ಇಷ್ಟು ಬೇಗ ನಡೀಲಿಕ್ಕಿಲ್ಲ ಅಂತ ನನಗನ್ಸುತ್ತೆ. ಬಟ್ ನ್ಯಾಚುರಲಿ ಅದರ ಚುನಾವಣೆಗಳಿಗೆ, ಯಾಕಂದರೆ 2025ರಲ್ಲಿ ಬಿಹಾರದ ಚುನಾವಣೆ ಇದೆ, ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನರೇಂದ್ರ ಮೋದಿ ಏನು ಘೋಷಿಸ್ತಾರೆ ಅಂತಕ್ಕಂಥದ್ದು ಪ್ರಾಯಶಃ ನೆಕ್ಸ್ಟ್ ಬಜೆಟ್ವರೆಗೂ ಕೂಡ ಆ ಪಕ್ಷಗಳು ಕಾಯ್ಬೋದೇನೋ. ಮೂರನೇ ಪ್ರಮುಖವಾಗಿರ್ತಕ್ಕಂಥ ಅಂಶವನ್ನು ಈ ಇಡೀ ಮೋದಿ ಸರ್ಕಾರದ USP ಏನು ಆರ್ಥಿಕವಾಗಿ ನೋಡಿದಾಗ, ಕೆಪೆಕ್ಸ್ನ ಸ್ಪೆಂಡಿಂಗ್ ಏನಿದೆ ಅಂದರೆ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಉತ್ತೇಜನ ನೀಡುವ ದೃಷ್ಟಿಯಿಂದ ದೊಡ್ಡ ಮಟ್ಟದ ಸ್ಪೆಂಡಿಂಗನ್ನು ಮಾಡ್ತು. ಅದರ ಇಫೆಕ್ಟನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ರಾಷ್ಟ್ರೀಯ ಹೆದ್ದಾರಿಗಳು ಗಣನೀಯ ರೀತಿಯಲ್ಲಿ ಮಿರಾಕಲಸ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಜಾಲ ದೊಡ್ಡದಾಗಿದೆ. ರೈಲ್ವೆಯಲ್ಲಿ ದೊಡ್ಡ ಮಟ್ಟದ ಸುಧಾರಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ವೈಮಾನಿಕ ಕ್ಷೇತ್ರದಲ್ಲಿ ಉಡಾನ್ನ ನಂತರ ವೈಮಾನಿಕ ಕ್ಷೇತ್ರ ಬಹುತೇಕ BCT CCTsಗಳಲ್ಲೂ ಕೂಡ ಏರ್ಪೋರ್ಟ್ಗಳು, ಅಲ್ಲಿಂದ ವಿಮಾನ ಹಾರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಪವರ್ ಕ್ಷೇತ್ರದಲ್ಲೂ ಕೂಡ ಗಣನೀಯವಾಗಿರ್ತಕ್ಕಂಥ ಸ್ಥಿತಿ ಸುಧಾರಣೆ ಕಳೆದ 10 ವರ್ಷಗಳಲ್ಲಾಗಿದೆ. ಹೀಗಾಗಿ ಆ ಸೆಕ್ಟರ್ಗಳಿಗೆ ಕೆಪೆಕ್ಸ್ ಸ್ಪೆಂಡಿಂಗನ್ನು ಇನ್ನಷ್ಟು ಜಾಸ್ತಿ ಮಾಡುತ್ತಾ ಅಂತಕ್ಕಂಥದ್ರ ಬಗ್ಗೆ ಕೂಡ ಅದರಲ್ಲಿ ಎಲ್ಲವೂ ಇದೆ. ಅದರಲ್ಲಿ ಉದ್ಯೋಗ ಸೃಷ್ಟಿಯೂ ಆಗುತ್ತೆ. ಏನಾಗುತ್ತೆ ನೋಡಿ, ಗ್ಯಾರಂಟಿಗಳಿಗೂ ಕೆಪೆಕ್ಸ್ ಸ್ಪೆಂಡಿಂಗು ವ್ಯತ್ಯಾಸ ಏನು, ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದಾಗ ನೀವು ಬೇರೆ ಬೇರೆ ರೀತಿಯಲ್ಲಿ ಅದರ ವಾದ ಪ್ರತಿವಾದಗಳನ್ನು ಇಡಬಹುದು. ಗ್ಯಾರಂಟಿಗಳನ್ನು ನೀವು ₹100 ಕೊಟ್ಟರೆ ಅದು ಎಕನಾಮಿಕ್ ಸೈಕಲ್ಗೆ ಹಾರ್ಡ್ಲಿ ₹70-80 ಬರಬಹುದು, ಒಂದು ಅಂದಾಜಿನ ಮೇಲೆ ಎಕನಾಮಿಸ್ಟ್ಗಳು ಹೇಳ್ತಾರೆ. ಅದೇ ನೀವು ಕೆಪೆಕ್ಸ್ ಸ್ಪೆಂಡಿಂಗ್ ಸರ್ಕಾರವೇ ಮೂಲಭೂತ ಸೌಕರ್ಯಕ್ಕೆ ಸ್ಪೆಂಡ್ ಮಾಡಿದಾಗ ಅದು ಎಕನಾಮಿಕ್ ಸೈಕಲ್ನ ರೂಪದಲ್ಲಿ ನಿಮಗೆ 1.5 ಪಟ್ಟು 2 ಪಟ್ಟು ಹಣ ಎಕನಾಮಿಕ್ ಸೈಕಲ್ಗೆ ಬರುತ್ತೆ ಅಂತಕ್ಕಂಥದ್ದು. ಈಗ ರಸ್ತೆ ಆದರೆ ಅದರಲ್ಲಿ ಎಲ್ಲವೂ ಅಭಿವೃದ್ಧಿಗಳು ಬಂತು, ಆ ರಸ್ತೆ ಜೊತೆ ರೈಲ್ವೆ ಜೊತೆ ಅಭಿವೃದ್ಧಿ ಬರುತ್ತೆ. ಆ ಕಾರಣದಿಂದ ಸರ್ಕಾರ ಕೆಪೆಕ್ಸ್ ಸ್ಪೆಂಡಿಂಗ್ ಏನು ಮಾಡುತ್ತೆ, ಡಿಫೆನ್ಸ್ ಮಾಡರ್ನೈಸೇಷನ್, ನಿಮಗೆ ಚೈನಾ ಒಂದು ಥ್ರೆಟ್ ಆಗಿ ಕುಳಿತಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ನಾವು ಕ್ವಾಡ್ನ ಮೆಂಬರ್ ಇದ್ದೀವಿ, ಅಂದರೆ ಚೈನಾನ ಕಂಟೈನ್ ಮಾಡಲಿಕ್ಕೆ ಕ್ವಾಡ್ನ ಮೆಂಬರ್ ಇದ್ದೀವಿ. ಇನ್ನೊಂದು ಕಡೆ ರಷ್ಯಾ ಚೈನಾ ಆಕ್ಸಸ್ ಇಡೀ ಇಂಟರ್ನ್ಯಾಷನಲಿ ಒಂದು ರೀತಿಯಾಗಿರ್ತಕ್ಕಂಥ ಚಾಲೆಂಜ್ಗಳನ್ನು ಪೋಸ್ ಮಾಡ್ತಾ ಇದೆ. ರಷ್ಯಾ ನಮ್ಮ ಮಿತ್ರ ಇರಬಹುದು, ಆದರೆ ಚೈನಾ ನಮ್ಮ ಮಿತ್ರ ಯಾವತ್ತಿಗೂ ಇರಲಿಲ್ಲ, ಅದು ಮುಂದೂ ಕೂಡ ಇರಲ್ಲ. ಆ ಸಂದರ್ಭದಲ್ಲಿ ನಮ್ಮ ಡಿಫೆನ್ಸ್ ಕೆಪಾಬಿಲಿಟೀಸನ್ನು ಜಾಸ್ತಿ ಮಾಡಲಿಕ್ಕೆ ಒಂದು ಇಂಡಿಜಿನಿಯಸ್ ಪ್ರೊಡಕ್ಷನ್ನು ಇರ್ಬೋದು, ಇನ್ನೊಂದು ಆಮದನ್ನು ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಎಷ್ಟು ಹಣವನ್ನು ನರೇಂದ್ರ ಮೋದಿ ಹೊಂದಿಸ್ತಾರೆ. ಈ ಎಲ್ಲ ಅಂಶಗಳಿವೆ. ನ್ಯಾಚುರಲಿ ಬಜೆಟ್ ಅಂದಮೇಲೆ ಅನೇಕ ವಿಷಯಗಳು ಬರ್ತವೆ. ಆದರೆ ನಿನ್ನೆಯ ಸರ್ವಪಕ್ಷಗಳ ಸಭೆಯಲ್ಲಿ ಒಂದು ಅಂಶ ಸ್ಪಷ್ಟ ಆಗ್ತಾ ಇದೆ, ವಿಪಕ್ಷಗಳು ಅಗ್ರೆಸಿವ್ ಆಗಿರಲಿವೆ. ಅದು ಮೊದಲನೇ ಹಂತದಲ್ಲೂ ನೋಡಿದ್ವಿ. ಪ್ರಧಾನಮಂತ್ರಿಗಳ ಭಾಷಣದ ಸಂದರ್ಭದಲ್ಲಿ ಅವ್ರಿಗೆ ಮಾತನಾಡಲಿಕ್ಕೆ ಬಿಡದೇ ಇರತಕ್ಕಂಥ ಒಂದು ಸ್ಥಿತಿ ಲೋಕಸಭೆಯಲ್ಲಿ ನೋಡಿದ್ವಿ, ವಿಚ್ ಇಸ್ ನಾಟ್ ಗುಡ್. ಪ್ರಧಾನಮಂತ್ರಿಗಳು ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ವಿಪಕ್ಷಗಳು ಗದ್ದಲ ಗಲಾಟೆಯನ್ನು ಎಬ್ಬಿಸ್ತಕ್ಕಂಥದ್ದು. ನಾಳೆ ವಿಪಕ್ಷ ನಾಯಕ ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಸರ್ಕಾರದ ಕಡೆಯಿಂದ ಸಂಸದರು ಗದ್ದಲ ಗಲಾಟೆ ಎಬ್ಬಿಸ್ತಾರೆ. ಗದ್ದಲವೇ ಒಂದು ದೊಡ್ಡದಾದಂಥ ಸಾಧನೆ ಅಲ್ಲ. ಅಲ್ಲಿ ನೋಡಿ, ಗದ್ದಲ ಗಲಾಟೆ ಘೋಷಣೆಗಳನ್ನು ಕೂಗ್ತಕ್ಕಂಥದ್ದು ಅದು ಅಪರೂಪದಲ್ಲಿ ಅಪರೂಪ ಆಗಬೇಕು. ಅಂದರೆ ನಾನು ಹೇಳೋದು, ಏನೋ ಒಬ್ಬ ಭಾರಿ ದೊಡ್ಡ ಪ್ರಕರಣ ಸಿಕ್ಕಾಕೊಂಡ್ಬಿಟ್ಟಿದೆ, ನೀವು ದಿನವೂ ಬೆಳಗ್ಗೆ ಏನೂ ಇರಲಿಲ್ಲ, ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನೆಯ ಚರ್ಚೆಗೆ ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಅವರನ್ನು ನಾವು ಬ್ಲಾಕ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೊರಟ್ರೆ, ವಿಷಯವಾರು ಆರ್ಗ್ಯಾನಿಕಲಿ ಗದ್ದಲ ಆದರೆ ಅದನ್ನು ಆಕ್ಷೇಪಿಸಲ್ಲ. ಕರೆಕ್ಟ್. ನೀವು ಅದನ್ನು ರಾಹುಲ್ ಗಾಂಧಿ ಕಳಿಸ್ತಾ ಇದ್ರು, ಹೋಗಿ 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 ಅಂತಕ್ಕಂಥದ್ದು. ಅದು ಕೂಡ ವಿಪಕ್ಷಗಳ ನಾಯಕರ ಒಂದು ಮ್ಯಾಚುರಿಟಿಯನ್ನು ನಿಶ್ಚಿತವಾಗಿ ಪ್ರಶ್ನೆ ಮಾಡುತ್ತೆ. ಹಾಗಂತ ಪ್ರಧಾನಮಂತ್ರಿಗಳು ಕೂಡ ಈಗ ರಾಹುಲ್ ಗಾಂಧಿಯನ್ನು ಬಾಲಕ ಬುದ್ಧಿ ಅಂತಕ್ಕಂಥದ್ದನ್ನು ಕರೆಯೋದನ್ನು ನೀವು ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗಲ್ಲ. ನನಗನ್ಸುತ್ತೆ ಎರಡೂ ಸರ್ಕಾರದ ಕಡೆಯಿಂದ ಇರಲಿ, ವಿಪಕ್ಷಗಳ ಕಡೆಯಿಂದ ಇರಲಿ,
ಚರ್ಚೆಯ ಸ್ತರವನ್ನು ಏರಿಸ್ತಕ್ಕಂಥ ಒಂದು ಗಂಭೀರ ಪ್ರಯತ್ನ ಆಗಬೇಕು ಅಂತ ನನಗನ್ಸುತ್ತೆ. ಅದರ್ವೈಸ್ ಏನಾಗುತ್ತೆ ಪ್ರತಿಮಾ ಅಂತಂದರೆ, ನೀವು ಆ ಚರ್ಚೆಯ ಸ್ತರ ಕೆಳಗಡೆ ಹೋದಂತೆ ನಿಮ್ಮ ರಾಷ್ಟ್ರೀಯ ರಾಜಕಾರಣ ಇರಲಿ, ಅದರ ಮುಂದಿನ ರಾಜ್ಯದ ರಾಜಕಾರಣಗಳಲ್ಲಿ ಅದರ ಸ್ತರಗಳು ಕೂಡ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳಿರ್ತವೆ. ವಿಪಕ್ಷಗಳು ಈಗ ನೀಟ್ ಪೇಪರ್ ಲೀಕ್ ಒಂದು ದೊಡ್ಡ ಹಗರಣದ ರೀತಿಯಲ್ಲಿ ನಡೆದಿದೆ. ಹಜಾರಿಬಾಗ್ದಿಂದ ಶುರುವಾಗಿದ್ದು ಬಿಹಾರ, UP, ಹರಿಯಾಣ, ಗುಜರಾತ್ನವರೆಗೆ ಅದರ ಕಬಂಧ ಬಾಹುಗಳು ಚಾಚಿವೆ. ಪೇಪರ್ ಲೀಕ್ಗಳು, ಅದನ್ನು ಸರ್ಕಾರ ಕಂಟೈನ್ ಮಾಡಲಿಕ್ಕೆ ಆಗ ಸಾಧ್ಯ ಆಗಲಿಲ್ಲ. ಮತ್ತು ಆಗಿನ ಒಟ್ಟು ನೀಟ್ ಪೇಪರ್ ಲೀಕ್ ಹಗರಣದ ಸಂದರ್ಭದಲ್ಲಿ ಸರ್ಕಾರ ತಕ್ಷಣಕ್ಕೆ ಆ್ಯಕ್ಷನನ್ನು ತೆಗೆದುಕೊಳ್ಳಿಲ್ಲ ಅಂತಕ್ಕಂಥದ್ದು ಕೂಡ ಒಂದು ಆಕ್ಷೇಪಣೆ ನಿಶ್ಚಿತವಾಗಿದೆ. ಕಾವಡಿಯ ಹೋಗ್ತಾರೆ. ಯಾರು ಕಾವಡಿಯ ಅಂದರೆ ಈ ಶ್ರಾವಣ ಮಾಸದಲ್ಲಿ ಸಾವನ್ ಅಂತ ಕರೀತಾರೆ ಹಿಂದಿಯಲ್ಲಿ, ನಮ್ಮದು ಶ್ರಾವಣ ಮಾಸ. ಆ ಶ್ರಾವಣ ಮಾಸದಲ್ಲಿ ಈ ದಿಲ್ಲಿ, ಹರಿಯಾಣ, ಮಧ್ಯಪ್ರದೇಶದವರೆಗೂ ಶಿವನ ಮಂದಿರಗಳೇನೆಲ್ಲ ಕಡೆ ಇವೆ. ಆ ಮಂದಿರಗಳಿಗೆ ಗಂಗೆಯ ನೀರನ್ನು ತರಲಿಕ್ಕೆ ಹರಿದ್ವಾರಕ್ಕೆ ಹೋಗ್ತಾರೆ. ಹರಿದ್ವಾರದಿಂದ ಆ ಗಂಗೆಯ ನೀರು ಹೊತ್ಕೊಂಡು ಅಂದರೆ ಪಾದಯಾತ್ರೆ ಹೋಗ್ತಾರೆ, ಪಾದಯಾತ್ರೆ ಬರ್ತಾರೆ. ಆ ಕಾರಣದಿಂದ ಆಗ ಆ ಶಿವಭಕ್ತರು ಊಟ ಮಾಡುವಂಥ ಜಾಗದಲ್ಲಿ ಓನರ್ಸ್ಗಳು ಅಂದರೆ ರೆಸ್ಟೋರೆಂಟ್ ಮಾಲೀಕರು ತಮ್ಮ ಹೆಸರನ್ನು ಪ್ರದರ್ಶಿಸಬೇಕು. ಇಲ್ಲ ಆದಲ್ಲಿ ಅಲ್ಲಿ ವೆಜ್, ನಾನ್ ವೆಜ್ಜು, ಆ ಕಾರಣದಿಂದ ಕೆಲ ಜಿಲ್ಲಾಡಳಿತಗಳು ಆ ಕ್ರಮಗಳನ್ನು ತೆಗೆದುಕೊಂಡಿವೆ. ಅದಕ್ಕೆ ಪ್ರಶಂಸೆಯೂ ವ್ಯಕ್ತವಾಗ್ತಾ ಇದೆ, ವಿರೋಧವೂ ವ್ಯಕ್ತವಾಗ್ತಾ ಇದೆ. ನ್ಯಾಚುರಲಿ ಅವ್ರವ್ರ ವೋಟ್ ಬ್ಯಾಂಕಿಗೆ ತಕ್ಕಂತೆ ಅವ್ರವ್ರು ಅಡ್ರೆಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅದು ಒಂದು ಬಹುಶಃ ಪಾರ್ಲಿಮೆಂಟ್ನಲ್ಲಿ ಇವತ್ತು ದೊಡ್ಡ ಚರ್ಚೆಗೂ ಕೂಡ ಕಾರಣ, ಗ್ರಾಸ ಆಗಬಹುದು ಅಂತಕ್ಕಂಥದ್ದನ್ನು. ಜೊತೆ ಬಜೆಟ್ ಬಗ್ಗೆನೇ ಮತ್ತೆ ಮಾತಾಡೋದಾದ್ರೆ, ತೆರಿಗೆ ಸ್ಲ್ಯಾಬ್ ಅದು ಬಹುಶಃ ಪ್ರತಿಯೊಬ್ಬ ಮಧ್ಯಮ ವರ್ಗದವರು, ಟ್ಯಾಕ್ಸ್ ಪೇಯರ್ಸ್ ನಿರೀಕ್ಷೆ ಇಟ್ಕೊಳ್ಳುವಂಥದ್ದು. ಏನಾದರೂ ಬದಲಾವಣೆ ಆಗಬಹುದಾ, ಅಥವಾ ಎಂದಿನಂತೆ ಬಯಸೋದು ಆದರೆ ಆಗೋದಿಲ್ಲ ಅನ್ನೋದು? ನನಗನ್ಸುತ್ತೆ ನೋಡಿ, ಪರ್ಸನಲ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಪ್ರತಿ ಬಜೆಟ್ನಲ್ಲೂ ಪ್ರಾಯಶಃ ನಾವು ಮಾಧ್ಯಮಗಳೇ ಅದರ ಭಾಳ ಕುತೂಹಲವನ್ನು ಜಾಸ್ತಿ ಮಾಡ್ತೀವಿ ಅಂತ ಅನ್ಸುತ್ತೆ. ಆದರೆ ಪ್ರತಿ 3, 4, 5 ವರ್ಷಕ್ಕೊಮ್ಮೆ ಪರ್ಸನಲ್ ಟ್ಯಾಕ್ಸ್ಗಳ ಸ್ಲ್ಯಾಬ್ಗಳು ಬದಲಾವಣೆ ಆಗಿರ್ತಕ್ಕಂಥ ಉದಾಹರಣೆಗಳಿವೆ. ಈ ಬಾರಿ ಈ ಇದಿದೆ ಅಲ್ವಾ, ATCಯಲ್ಲಿ ಒಟ್ಟು ನಿಮಗೊಂದು 50,000ವರೆಗೆ ಹಣ ಹೂಡಿಕೆ NPS ಅಲ್ಲೆಲ್ಲ ಮಾಡಬಹುದು ಅಂತಕ್ಕಂಥದ್ದನ್ನೇನಿದೆ, ಅದು 1 ಲಕ್ಷದವರೆಗೆ ಹೋಗ್ಬೋದು ಅಂತಕ್ಕಂಥದ್ದನ್ನು ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇದ್ದಾರೆ. ಬಟ್ ಐ ಆಮ್ ನಾಟ್ ಶೂರ್. ಯಾಕಂದರೆ ಈ ಪರ್ಸನಲ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಪ್ರತಿ ಬಾರಿ ನಾವು ಮಾತಾಡ್ತೀವಿ, ಪ್ರತಿ ಬಾರಿ ಒಂದೇನೋ ಅದರ ಬಗ್ಗೆ ಉಲ್ಲೇಖವನ್ನು ಮಾಡ್ತೀವಿ. ಆದರೆ ಸರ್ಕಾರಗಳು ಪ್ರತಿ ವರ್ಷ ಆ ರೀತಿಯಾಗಿರ್ತಕ್ಕಂಥ ಮಧ್ಯಮ ವರ್ಗಕ್ಕೆ ಅದೊಂದು ಆಸೆ ನಿಶ್ಚಿತವಾಗಿ ಇರುತ್ತೆ. ಬಟ್ ನೋಡೋಣ, ನಾಳೆವರೆಗೆ ಕಾಯಲೇಬೇಕಾಗತ್ತೆ. ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಆರಂಭದಿಂದಲೂ ಕೂಡ ಬಹಳ ರೋಚಕತೆಯನ್ನು ಮೂಡಿಸ್ತಾ ಇತ್ತು. ಈಗ ರೋಚಕ ತಿರುವು ಕೂಡ ಸಿಗ್ತಾ ಇದೆ. ಯಾಕಂದ್ರೆ ಅಧ್ಯಕ್ಷೀಯ ರೇಸ್ನಿಂದ ಬೈಡನ್ ಹಿಂದಕ್ಕೆ ಸರಿದಿದ್ದಾರೆ. ಅಧ್ಯಕ್ಷೀಯ ರೇಸ್ನಲ್ಲಿ ಈಗ ಕೇಳಿ ಬರ್ತಾ ಇರುವ ಹೆಸರು ಕಮಲಾ ಹ್ಯಾರಿಸ್ ಅವರು. ಕಮಲಾ ಹ್ಯಾರಿಸ್ಗೆ ನನ್ನ ಸಂಪೂರ್ಣ ಬೆಂಬಲ ಇದೆ, ಟ್ರಂಪ್ ಸೋಲಿಸೋದಕ್ಕೆ ನಮಗೆ ಅವಕಾಶ ಇದೆ. ಇದು ಡೆಮೊಕ್ರೆಟಿಕ್ ಪಕ್ಷದ ಕಾರ್ಯಕರ್ತರಿಗೆ ಜೋ ಬೈಡನ್ ಕೊಟ್ಟಿರುವಂತಹ ಕರೆ. ಈಗ ಡೊನಾಲ್ಡ್ ಟ್ರಂಪ್ ವಿರುದ್ಧ ಹಾಗಿದ್ರೆ ಕಮಲಾ ಹ್ಯಾರಿಸ್ ಫೈಟ್. ಭಾರತೀಯ ಮೂಲದ ಕಮಲಾ ಹ್ಯಾರಿಸ್ಗೆ ಚಾನ್ಸ್ ಸಿಗ್ತಾ ಇದೆ. ಅಮೆರಿಕ ರಾಜಕೀಯದಲ್ಲಿದು ಭಾರೀ ಸಂಚಲನವನ್ನು ಸೃಷ್ಟಿಸಿದೆ. ಆರಂಭದಿಂದಲೂ ಕೂಡ ಬೈಡನ್ ಅವರಿಗೆ ವಯಸ್ಸಾಯಿತು, ಈ ಬಾರಿ ಅಧ್ಯಕ್ಷೀಯ ಚುನಾವಣೆಯ ರೇಸ್ನಲ್ಲಿ ಅವರು ನಿಲ್ಲಬಾರದು ಅನ್ನುವಂಥದ್ದು ಬಹಳ ಜನರ ಕೂಗಾಗಿತ್ತು. ಮಾಜಿ ಅಧ್ಯಕ್ಷ ಒಬಾಮಾರಿಂದ ಹಿಡಿದು ಹಲವರು ಇದ್ರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ರು. ಬೈಡನ್ ಅಧ್ಯಕ್ಷೀಯ ಚುನಾವಣೆಗೆ ಮತ್ತೊಮ್ಮೆ ನಿಲ್ತಾ ಇರೋದರ ಕುರಿತಾಗಿ ಕೊನೆಗೂ ಆ ಎಲ್ಲ ಒತ್ತಡ ಅದೆಲ್ಲದಕ್ಕೂ ಮಣಿದು ಹಾಗಿದ್ರೆ ಬೈಡನ್ ಹಿಂದಕ್ಕೆ ಸರಿದ್ರ. ಕಮಲಾ ಹ್ಯಾರಿಸ್ಗೆ ತಮ್ಮ ಬೆಂಬಲ ಅಂತಿದ್ದಾರೆ ಬೈಡನ್. ಪ್ರಶಾಂತ್, ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಬಹಳ ಟ್ವಿಸ್ಟ್ ಅಂಡ್ ಟರ್ನ್ಗಳನ್ನು, ಅದರಲ್ಲೂ ಟ್ರಂಪ್ ಮೇಲೆ ಆದಂತಹ ಅಟ್ಯಾಕ್ ಇರಬಹುದು, ಮತ್ತೆ ಬೈಡನ್ ಸ್ಪರ್ಧಿಸಬಾರದು ಅನ್ನುವಂಥ ಒಂದು ದೊಡ್ಡ ಕೂಗಿರಬಹುದು. ಇದೆಲ್ಲವೂ ನಾವು ಗಮನಿಸ್ತಾ ಹೋದಾಗ ಬಹಳ ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ಯಾವಾಗಲೂ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಕುತೂಹಲ ಮೂಡಿಸುತ್ತೆ, ಆದರೆ ಈ ಬಾರಿ ರೇಸ್ನಲ್ಲಿ ಯಾರು ಅಂತ ಅನ್ನೋದೇ ಬಹಳ ದೊಡ್ಡ ಚರ್ಚೆಯ ವಿಷಯವಾಗಿತ್ತು. ಈಗ ಬೈಡನ್ ಹಿಂದಕ್ಕೆ ಸರಿದಿರೋದು ಯಾವ ರೀತಿಯಾದಂತಹ ಪರಿಣಾಮ? ಪ್ರತಿಮಾ ನೋಡಿ, ರಿಪಬ್ಲಿಕನ್ ಮತ್ತು ಡೆಮೊಕ್ರಾಟ್ಗಳ ನಡುವಿನ ಕಂಟೆಸ್ಟ್ನಲ್ಲಿ ಈಗಾಗಲೇ ರಿಪಬ್ಲಿಕನ್ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಯಾರು ಅಂದರೆ ಡೊನಾಲ್ಡ್ ಟ್ರಂಪ್ ಅಂತಕ್ಕಂಥದ್ದು ಗೊತ್ತಿದೆ.
ಜೋ ಬೈಡನ್ 2ನೇ ಬಾರಿಗೆ ಪ್ರೆಸಿಡೆನ್ಷಿಯಲ್ಶಿಪ್ ರೇಸ್ನಲ್ಲಿ ಇರ್ತಾರೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಆದರೆ 2 ಸಂಗತಿಗಳು ನಡೆದವು. ಜೂನ್ 27ಕ್ಕೆ CNN ಒಂದು ಪ್ರೆಸಿಡೆನ್ಷಿಯಲ್ ಡಿಬೇಟ್ ನಡೀತು. ಅದರಲ್ಲಿ ಡೊನಾಲ್ಡ್ ಟ್ರಂಪ್ ಎದುರಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಜೋ ಬೈಡನ್ ತಡವರಿಸಿದರು. ಆಗಿನಿಂದಲೇ ಡೆಮೊಕ್ರೆಟಿಕ್ ಪಕ್ಷದ ಸಿಂಪತೈಸರ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ನಡೆಸಿದ್ರು, ಜೋ ಬೈಡನ್ ಶುಡ್ ನಾಟ್ ಬಿ ಎ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್, ಅವ್ರಿಗೆ ವಯಸ್ಸಾಗಿದೆ, ಅವ್ರಿಗೂ ಆ ಉತ್ತರವನ್ನು ಕೊಡುವ ಸಾಮರ್ಥ್ಯ ಇಲ್ಲ, ಇನ್ನೂ ಅನೇಕ ರೀತಿಯ ಪ್ರೆಸಿಡೆನ್ಷಿಯಲ್ ಡಿಬೇಟ್ನಲ್ಲಿ ಭಾಗವಹಿಸಬೇಕು, ಸ್ವಿಂಗ್ ವೋಟರ್ಸ್ಗಳು ಡೊನಾಲ್ಡ್ ಟ್ರಂಪ್ನತ್ತ ವಾಲಬಹುದು ಅಂತಕ್ಕಂಥದ್ದನ್ನು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ನಡೆಸಿದರು. ಜೋ ಬೈಡನ್ ಹೇಳಿದರು, ಇಲ್ಲ ನಾನು ಫಿಟ್ ಇದ್ದೀನಿ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆದರೆ ಮೊನ್ನೆ 13ನೇ ತಾರೀಕಿನೊಂದು ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿ ನಡೀತು. ಆ ದಾಳಿಯ ನಂತರ ಸಹಜವಾಗಿ ಡೊನಾಲ್ಡ್ ಟ್ರಂಪ್ಗೆ ಒಂದು ರೀತಿಯ ಅನುಕಂಪ ಅಮೆರಿಕನ್ ಮತದಾರರಲ್ಲಿ ಸಿಗ್ತಾ ಇದೆ. ಮತ್ತು ಜೋ ಬೈಡನ್ ಭಾಳ ನೋಡಿ, ನೀವು ಅವರ ಕಾರ್ಯಕಾಲವನ್ನು ನೋಡಿದಾಗ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲೂ ಕೂಡ ಜೋ ಬೈಡನ್ ಅವರ ಒಂದೇನೋ ಛಾಪಿತ್ತು ಅಂತಕ್ಕಂಥದ್ದು ಅನ್ನಿಸ್ಲಿಲ್ಲ. ನನಗನ್ಸುತ್ತೆ ಭಾಳ ವರ್ಷಗಳ ನಂತರ ಅತ್ಯಂತ ಒಬ್ಬ ಕಳಾಹೀನ ಅಮೆರಿಕನ್ ಪ್ರೆಸಿಡೆಂಟಾಗಿ ಜೋ ಬೈಡನ್ ಅವರನ್ನ ಗುರುತಿಸಲಾಗತ್ತೆ. ಆದರೆ ಯೂಶಲಿ ಅಮೆರಿಕ ದೊಡ್ಡಣ್ಣ ಅಂತ ಕರಿತೀವಿ, ಆದರೆ ಆ ರೀತಿಯಾದಂತಹ ದೊಡ್ಡಣ್ಣ ಸ್ಥಾನ ಅಲಂಕರಿಸಿದಂಗೆ ಅನಿಸ್ಲಿಲ್ಲ. ಅಂಕಲ್ ಸ್ಯಾಮ್ ಅಂತ ಕರೀತಾರೆ ಅಮೆರಿಕ. ಆದರೆ ಯಾವುದೇ ಇಂಟರ್ನ್ಯಾಷನಲ್ ಕ್ರೈಸಿಸ್ನ ಸಂದರ್ಭದಲ್ಲಿ ನಾವು ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡಿದಾಗ ನೋಡಿದ್ವಿ, ನ್ಯಾಟೋ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಸ್ಥಿತಿ ನಿರ್ಮಾಣ ಆಯಿತು. ಯಾಕಂದರೆ ಒಂದು ಕಡೆ ಅಮೆರಿಕನ್ ಅಧ್ಯಕ್ಷರೇ ಯಾವುದೇ ರೀತಿಯ ನಿರ್ಣಯಗಳನ್ನು ತೆಗೆದುಕೊಳ್ಳಿಲ್ಲ. ಆ ಕಾರಣದಿಂದ ನನಗನ್ಸುತ್ತೆ ಜೋ ಬೈಡನ್ ತಮ್ಮ ಕ್ಯಾಂಡಿಡೇಚರನ್ನು ನಿನ್ನೆ ರಾತ್ರಿ ಹಿಂತೆಗೆದುಕೊಂಡಿದ್ದಾರೆ. ಅವ್ರಿಗೊಂದು 2-3 ದಿನಗಳ ಹಿಂದೆ ಕೋವಿಡ್ ಆಗಿತ್ತು, ಕೋವಿಡ್ ಪಾಸಿಟಿವ್ ಬಂತು. ಹೀಗಾಗಿ ತಮ್ಮ ಬೀಚ್ ಹೌಸ್ ಮನೆಯಲ್ಲೇ ಇದ್ದರು. ಅಲ್ಲಿ ನಿನ್ನೆ ನಿರ್ಣಯವನ್ನು ತೆಗೆದುಕೊಂಡು ನಾನು ಕಮಲಾ ಹ್ಯಾರಿಸ್ಗೆ ಸಪೋರ್ಟ್ ಮಾಡ್ತೀನಿ. ಕಮಲಾ ಹ್ಯಾರಿಸ್ ಜೋ ಬೈಡನ್ ಜೊತೆ ಕಳೆದ ಬಾರಿ ಕೂಡ ಅವರು ರನ್ನಿಂಗ್ ಆಗಿದ್ರು, ವೈಸ್ ಪ್ರೆಸಿಡೆಂಟ್ ಆಗಿದ್ದರು. ಕಮಲಾ ಹ್ಯಾರಿಸ್ರ ಹೆಸರನ್ನು ಎಂಡೋರ್ಸ್ ಮಾಡಿದ್ದಾರೆ. ಆಗಸ್ಟ್ ಮೊದಲ ವಾರದಲ್ಲಿ ಡೆಮೊಕ್ರೆಟಿಕ್ದೊಂದು ಚಿಕಾಗೋ ಕನ್ವೆನ್ಷನ್ ನಡೆಯುತ್ತೆ. ಅಲ್ಲಿ ಅಂತಿಮವಾಗಿ ಡೆಮೊಕ್ರೆಟಿಕ್ ಪಾರ್ಟಿಯಿಂದ ಯಾರು ಕ್ಯಾಂಡಿಡೇಟು ಅಂತಕ್ಕಂಥದ್ದು ನಿರ್ಣಯ ಆಗುತ್ತೆ. ಬಟ್ ಜೋ ಬೈಡನ್ ಈಗಾಗಲೇ ಪ್ರೈಮರೀಸನ್ನು ಹೆಚ್ಚು ಕಡಿಮೆ ವೋಟ್ಗಳನ್ನು ತೆಗೆದುಕೊಂಡಿದ್ರು. ಹೀಗಾಗಿ ಅವರ ಸಪೋರ್ಟ್ ಕಮಲಾ ಹ್ಯಾರಿಸ್ಗೆ ಸಿಕ್ಕಿರೋದ್ರಿಂದ ಕಮಲಾ ಹ್ಯಾರಿಸ್ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದರಲ್ಲಿ 2 ಮಾತಿಲ್ಲ. ಇಷ್ಟು ದಿನ ಏನಿತ್ತು, ಡೊನಾಲ್ಡ್ ಟ್ರಂಪ್ಗೆ 78 ವರ್ಷ, ಜೋ ಬೈಡನ್ಗೆ 81 ವರ್ಷ. ಆದರೆ ಈಗ ಪ್ರತಿಮಾ, ಕಮಲಾ ಹ್ಯಾರಿಸ್ ಇಸ್ ಅ ಮಚ್ ಯಂಗರ್ ವುಮನ್ ಕ್ಯಾಂಡಿಡೇಟ್. ಹಿಲರಿ ಕ್ಲಿಂಟನ್ ಡೊನಾಲ್ಡ್ ಟ್ರಂಪ್ಗೆ 10 ವರ್ಷಗಳ ಹಿಂದೆ ಒಂದು ಫೈಟನ್ನು ನೀಡಿದರು. ಈಗ ಕಮಲಾ ಹ್ಯಾರಿಸ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಡೈನಾಮಿಕ್ಸ್ಗಳು ಚೇಂಜ್ ಆದವು. ಇಲ್ಲಿವರೆಗೆ ರಿಪಬ್ಲಿಕನ್ ಕ್ಯಾಂಪೇನ್ ಏನಿತ್ತು, ಒಂದು ರೀತಿ 81 ವರ್ಷದ ಜೋ ಬೈಡನ್ ಅಂತ ಇತ್ತು. ಈಗ 78 ವರ್ಷದ ಡೊನಾಲ್ಡ್ ಟ್ರಂಪ್ ಅತಿ ಹೆಚ್ಚು ವಯಸ್ಸಿನ ಅಧ್ಯಕ್ಷೀಯ ಕ್ಯಾಂಡಿಡೇಟ್ ಆಗಲಿದ್ದಾರೆ. ಹೀಗಾಗಿ ಅದರ ಡೈನಾಮಿಕ್ಸ್ಗಳು ಚೇಂಜ್ ಆಗಿವೆ. ಲೆಟ್ಸ್ ಸಿ ಏನೇನಾಗುತ್ತೆ. ಇಂಟ್ರೆಸ್ಟಿಂಗ್, ಬಹಳ ಕುತೂಹಲ ಅಂತೂ ಮೂಡಿಸ್ತಾ ಇರೋದು. ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾ ಹೋದ್ರೆ ಅಲ್ಲಿ ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಮಣಿದು ಮೀಸಲಾತಿಯನ್ನ ಈಗ ಕಡಿತಗೊಳಿಸಲಾಗಿದೆ. 30% ಕೊಟ್ಟಿದ್ದಂತಹ ಮೀಸಲಾತಿಯನ್ನ 5% ಇಳಿಸಿದೆ ಬಾಂಗ್ಲಾ ಸುಪ್ರೀಂ. ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡವರ ಕುಟುಂಬಗಳಿಗೆ ಅಂತ 30% ಮೀಸಲಾತಿ ಇದೆ, ಅದನ್ನ ಈಗ ಕಡಿತಗೊಳಿಸಲಾಗಿದೆ. 25% ಕಟ್ಟಾಗಿದೆ ಈಗ ಮೀಸಲಾತಿ. ಮೆರಿಟ್ ಮೇಲಿನ ಆಯ್ಕೆಯಲ್ಲಿ ಮೀಸಲಾತಿಯಲ್ಲಿ ಈಗ ಹೆಚ್ಚಳ ಮಾಡಿದ್ದಾರೆ. 44% ಇತ್ತು ಮೆರಿಟ್ ಮೇಲಿನ ಮೀಸಲಾತಿ, ಅದನ್ನ 93%ಗೆ ಏರಿಕೆ ಮಾಡಿದ್ದಾರೆ. ಆದರೆ ಅಷ್ಟರಲ್ಲೇ ಮೀಸಲಾತಿ ವಿರೋಧಿ ಹೋರಾಟ ಏನಿತ್ತು ಭಾರಿ ಹಿಂಸಾಚಾರಕ್ಕೆ ತಿರುಗಿತು. 135ಕ್ಕೂ ಹೆಚ್ಚು ಬಲಿಯಾಗಿರೋದು. ಈಗ ಅಲ್ಲಿನ ನಿರಾಶ್ರಿತರಿಗೆ ಆಶ್ರಯ ಕೊಡ್ತೀವಿ ಅಂತ ಸಿಎಂ ಮಮತಾ ಬ್ಯಾನರ್ಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಾಂಗ್ಲನ್ನರಿಗೆ ಆಶ್ರಯ ನೀಡೋದಕ್ಕೆ ಈಗ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸಿದ್ಧ ಆಗಿದ್ದಾರೆ. ಭಾರಿ ಪ್ರತಿಭಟನೆ. ಆ ಪ್ರತಿಭಟನೆಯ ಆಕ್ರೋಶಕ್ಕೆ ಮಣಿದು ಕೊನೆಗೂ ಕೂಡ ಈಗ ಮೀಸಲಾತಿಯಲ್ಲಿ ಕಡಿತ ಆಗಿರುವಂಥದ್ದು. ಪ್ರಶಾಂತ್, ಬಾಂಗ್ಲಾದೇಶದಲ್ಲಿ ಆದಂತಹ ಈ ಪ್ರತಿಭಟನೆ ಇದೆಯಲ್ಲ, ಇದು ನಿಜಕ್ಕೂ ಕೂಡ ರಾಷ್ಟ್ರವ್ಯಾಪಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಬಹಳ ದೊಡ್ಡ ಸಂಚಲನವನ್ನು ಮೂಡಿಸ್ತು, ಸುದ್ದಿ ಮಾಡ್ತು. ಯಾಕಂದರೆ ಅಲ್ಲಿ ಕಂಡಲ್ಲಿ ಗುಂಡು ಅನ್ನುವಂತಹ ಒಂದು ಆದೇಶವನ್ನು ಹೊರಡಿಸಲಾಯಿತು. ಜೊತೆಗೆ ಅದರಿಂದ ಆದಂತಹ ಪರಿಣಾಮ ನಾವೀಗ ನೋಡ್ತೀವಿ. ಕಳೆದ 4 ದಿನದಲ್ಲಿ 150ಕ್ಕೂ ಹೆಚ್ಚು ಸಾವುಗಳು ಬಾಂಗ್ಲಾದೇಶದಲ್ಲಾಗಿವೆ ಹಿಂಸಾಚಾರದ ಕಾರಣದಿಂದ.
ಶೂಟ್ ಎಟ್ ಸೈಟ್ ಆರ್ಡರ್ ಬಾಂಗ್ಲಾದೇಶದ ರಾಜಧಾನಿ ಢಾಕಾ ಚಿತ್ತಗಾಂಗ್ ಇಲ್ಲೆಲ್ಲವೂ ಕೂಡ ಹಿಂಸಾಚಾರ ಮಿತಿ ಮೀರಿದೆ. ಕರ್ಫ್ಯೂ ಹಾಕಲಾಗಿದೆ, ಮನೆಯಿಂದ ಹೊರಗಡೆ ಬರಬೇಡಿ ಅಂತಕ್ಕಂಥ ಹೇಳಲಾಗ್ತದೆ. ಕಾರಣ ಏನು? ಬಾಂಗ್ಲಾದೇಶದ ವಿದ್ಯಾರ್ಥಿಗಳು ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ನಡೆಸಲಿಕ್ಕೆ ಶುರು ಮಾಡಿದರು. ಯಾವಾಗ? ಬಾಂಗ್ಲಾದ ಕೋರ್ಟ್ ಕೊಟ್ಟತಕ್ಕಂಥ ಒಂದು ಆದೇಶದ ನಂತರ 2018ರಲ್ಲಿ ಇದೇ ಆದೇಶ ಏನು ಆದೇಶ ಇತ್ತು? ಮೀಸಲಾತಿಯ ಪ್ರಮಾಣವನ್ನು 56%ಗೆ ಏರಿಸಲಾಗಿತ್ತು. ಅದರಲ್ಲಿ 30% ಮೀಸಲಾತಿ 1971ರ ಬಾಂಗ್ಲಾ ವಿಮೋಚನಾ ಸಂಗ್ರಾಮ ಅಂತ ಏನು ಕರೀಲಾಗುತ್ತೆ, ಅದಕ್ಕೆ ಭಾರತದ ಬೆಂಬಲ ಇತ್ತು. ಈಗಿನ ಪ್ರಧಾನಿಯ ತಂದೆ ಆಗ ಪ್ರಧಾನಿ ಆಗಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಆ ಒಂದು ಪಾಕಿಸ್ತಾನ್, ವೆಸ್ಟ್ ಪಾಕಿಸ್ತಾನ್, ಈಸ್ಟ್ ಪಾಕಿಸ್ತಾನ್ ಬೇರ್ಪಡೆ ಆಗ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಯಿತು. ಭಾರತ ಅದಕ್ಕೆ ಮಿಲಿಟರಿ ಸಹಾಯವನ್ನು ಕೊಡ್ತು. ಬಾಂಗ್ಲಾ ವಿಮೋಚನ ಎಲ್ರಿಗೂ ಗೊತ್ತು. ಆದರೆ ಆ ಬಾಂಗ್ಲಾ ವಿಮೋಚನದಲ್ಲಿ ಭಾಗಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯ ಯೋಧರಂತ ಅವರನ್ನೇನು ಕರೀಲಾಗತ್ತೆ, ಅವರ ಮಕ್ಕಳು ಮೊಮ್ಮಕ್ಕಳಿಗೆ 30%. ಅಂದರೆ ಏನರ್ಥ? ಶೇಖ್ ಹಸೀನಾ ಅವರ ಪಾರ್ಟಿ ಏನಿದೆ, ಆ ಪಾರ್ಟಿಯ ಕಾರ್ಯಕರ್ತರ ಮಕ್ಕಳಿಗೆ 30% ಮೀಸಲಾತಿಯನ್ನು ಕೊಡಲಾಯಿತು. ಜೊತೆಗೆ ಇನ್ನೂ 26% ಮೀಸಲಾತಿ ಇದೆ. 10% ಮಹಿಳೆಯರಿಗಿದೆ, 5% ಮೈನಾರಿಟಿಗಿದೆ, ಇನ್ನೂ 10% ಹಿಂದುಳಿದ ಜಿಲ್ಲೆಗಳವರ ಮಕ್ಕಳಿಗಿದೆ. ಅಂದರೆ ಜನರಲ್ ಮೆರಿಟ್ ಅಂತ ಏನು ಕರಿತೀವಿ, ಅದು ಕೇವಲ 44% ಮಾತ್ರ ಅಂತಕ್ಕಂಥದ್ದನ್ನು ಹೇಳಲಾಯಿತು. ವಿದ್ಯಾರ್ಥಿಗಳ ಆಕ್ರೋಶ ಭುಗಿಲ್ಮುಟ್ಟಿತು. ವಿದ್ಯಾರ್ಥಿಗಳು 2018ರಲ್ಲಿ ಇದೇ ರೀತಿಯ ವಿದ್ಯಾರ್ಥಿಗಳ ಪ್ರತಿಭಟನೆಯ ಕಾರಣದಿಂದ ಆ ಮೀಸಲಾತಿಯನ್ನು ರದ್ದುಗೊಳಿಸಲಾಗಿತ್ತು. ಈಗ ಕೋರ್ಟ್ ಆರ್ಡರ್ ಮೂಲಕ ಮೀಸಲಾತಿ ಬಂದಾಗ ವಿದ್ಯಾರ್ಥಿಗಳು ಪ್ರತಿಭಟನೆಗಳಿದ್ರು, ಅದು ಅಲ್ಲಿಗೆ ನಿಲ್ಲಿಲ್ಲ. ಶೇಖ್ ಹಸೀನಾ ಏನು ಮಾಡಿದ್ರು, ಒಂದು ಕಾರ್ಯಕ್ರಮಕ್ಕೆ ಬಂದು ಪ್ರತಿಭಟನೆ ನಡೆಸ್ತಾ ಇರ್ತಕ್ಕಂಥವರು ರಜಾಕಾರ್ ಅಂತ ರಜಾಕಾರ್ ಅಂದರೆ ಏನು? 71ರ ಯುದ್ಧದಲ್ಲಿ ಪಾಕಿಸ್ತಾನದ ಪರವಾಗಿ ನಿಂತ್ಕೊಂಡಿರ್ತಕ್ಕಂಥ ಇತ್ತಲ್ಲ, ಸೇನೆ ಇತ್ತಲ್ಲ ಅಲ್ಲಿ, ಆ ಸೇನೆ ರಜಾಕಾರ್ ಅಂತ. ಅಂದರೆ ದಟ್ಸ್ ಎ ಬ್ಯಾಡ್ ವರ್ಡ್ ಇನ್ ದೇಶದ್ರೋಹಿಗಳು. ಯಾವಾಗ ಮಕ್ಕಳನ್ನು ದೇಶದ್ರೋಹಿಗಳು ಕರೆದ್ರು, ಆ ಘೋಷಣೆ ಸಿಗ್ತವೆ ಅದರಲ್ಲಿ ಹುಡುಕಿದ್ರೆ, ಮಕ್ಕಳು ಘೋಷಣೆ ಕೂಗ್ಲಿಕ್ಕೆ ತೊಡಗಿದ್ರು, ನಾನು ರಜಾಕಾರ್. ಅಂದರೆ ಶೇಖ್ ಹಸೀನಾರನ್ನು ಮೂದಲಿಸ್ಲಿಕ್ಕೆ ತೊಡಗಿದ್ರು. ದೊಡ್ಡ ಮಟ್ಟದ ಹಿಂಸಾಚಾರ ನಡೀತು ಆ ಕಾರಣದಿಂದ. ಚಿತ್ತಗಾಂಗ್, ಢಾಕಾದಲ್ಲಂತೂ ನೀವು ದೃಶ್ಯಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಯಾವ ಮಟ್ಟದ ಒಂದು ಕ್ಲಾಶಸ್ ಅಲ್ಲಿನ ಪೊಲೀಸ್ ಫೋರ್ಸಸ್, ಮಿಲಿಟರಿ ಫೋರ್ಸಸ್ ಜೊತೆಗೆ ವಿದ್ಯಾರ್ಥಿಗಳು ನಡೀತು ಅಂತಕ್ಕಂಥದ್ದು. ಈಗ ಅಲ್ಲಿನ ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಇಲ್ಲ, ಆ ಮೀಸಲಾತಿಯ ಪ್ರಮಾಣವನ್ನು ನಾವು ಕಡಿಮೆ ಮಾಡ್ತೀವಿ. ಹೋಲ್ಡಲ್ಲಿ ಇಟ್ಟಿದೆ ಈಗ. ಆ್ಯಕ್ಚುಲಿ ಇಟ್ಸ್ ಆನ್ ಹೋಲ್ಡ್. ಆದರೆ ಈ ರಜಾಕಾರ್ ಅಂತಕ್ಕಂಥ ಶೇಖ್ ಹಸೀನಾರ ಮಾತೇನಿತ್ತು, ಅದು ವಿದ್ಯಾರ್ಥಿಗಳನ್ನು ದೊಡ್ಡ ಮಟ್ಟದಲ್ಲಿ ಕೆರಳಿಸ್ತು. ಇದರಿಂದ ಭಾರತ ಕಲಿಯುವ ಪಾಠ ಏನು ಅಂತಕ್ಕಂಥದ್ದು ನಾನು ಇನ್ನೊಂದು ಯೋಚನೆ ಮಾಡಿದೆ. ಇದಕ್ಕೆ ಭಾರತ ಕಲಿಯುವ ಪಾಠ ಏನು? ಅನೇಕ ಬಾರಿ ನಮ್ಮ ರಾಜಕಾರಣಿಗಳು ಎಲ್ಲದಕ್ಕೂ ಮೀಸಲಾತಿಯೇ ಮದ್ದು ಅನ್ನುವ ರೀತಿಯಲ್ಲಿ ನೋಡಿ, ಬಾಂಗ್ಲಾದೇಶದ ಮೀಸಲಾತಿಗೂ ಭಾರತದ ಮೀಸಲಾತಿ ಇಟ್ಸ್ ಅ ಸೋಷಿಯಲ್ ಜಸ್ಟಿಸ್. ಶತಮಾನಗಳಿಂದ ತುಳಿಯಲ್ಪಟ್ಟಿರ್ತಕ್ಕಂಥ ಜಾತಿಗಳನ್ನು ಸಾಮಾಜಿಕವಾಗಿ ಮೇಲೆತ್ತುವ ದೃಷ್ಟಿಯಿಂದ ನಾವು ಕೊಟ್ಟಿರ್ತಕ್ಕ ಇಲ್ಲೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿಯನ್ನು ಕಲ್ಪಿಸಿದರು. ಆದರೆ ನೋಡಿ, ಆ ಮೀಸಲಾತಿಯ ಪ್ರಮಾಣವನ್ನು ನಾವು 70ಕ್ಕೆ ಒಯ್ತೀವಿ, 80ಕ್ಕೆ ಒಯ್ತೀವಿ ಅನ್ನುವ ಚರ್ಚೆಗಳು ಆಗಿಂದಾಗೆ ರಾಜಕೀಯದಲ್ಲಿ ನಾವು ಕೇಳ್ತಾ ಇರ್ತೀವಿ. ಈಗ ಜಾತಿ ಗಣತಿ ಪ್ರಶ್ನೆ ಬಂದಾಗ, ಇಲ್ಲ, ಅದು ಜಾತಿ ಗಣತಿಯನ್ನು ಮಾಡಿಸಿ ನಾವು ಮೀಸಲಾತಿಯನ್ನು 80%ಗೆ ಒಯ್ಯಬೇಕು. ಇತ್ತೀಚೆಗೆ ನಾವು ನೋಡಿದ್ವಿ, ರಾಹುಲ್ ಗಾಂಧಿ ನಾವು ಕೋರ್ಸ್ ಕರೆಕ್ಷನ್ ಮಾಡ್ತೀವಿ, ಖಾಸಗಿ ಕ್ಷೇತ್ರದಲ್ಲೂ ಮೀಸಲಾತಿಯನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿದರು ಚುನಾವಣೆಗೆ ಮುಂಚೆ. ಸರಿ, ರಾಹುಲ್ ಗಾಂಧಿಯವರ ಪಾರ್ಟಿ ಅಧಿಕಾರಕ್ಕೆ ಬರಲಿಲ್ಲ. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಮೀಸಲಾತಿಯ ಒಂದು ಘೋಷಣೆಯನ್ನು, ಆದರೆ ಅವು ಮೀಸಲಾತಿ ಕನ್ನಡದ, ಅದು ಪ್ರತ್ಯೇಕ. ಹೀಗಾಗಿ ನನಗನ್ನಿಸ್ತಿರ್ತಕ್ಕಂಥದ್ದು, ನೀವು ನಮ್ಮ ರಾಜಕಾರಣಿಗಳು ಮೀಸಲಾತಿಯನ್ನು ಒಂದು ಮಂತ್ರದಂಡದ ರೀತಿಯಲ್ಲಿ ಆಗಾಗ ಉಪಯೋಗ ಮಾಡ್ತಿರ್ತಾರೆ. ಅದು ಅಸ್ತ್ರವಾಗಿ ಪ್ರಯೋಗಿಸಕ್ಕೆ ಹೋದ್ರೆ ತಿರುಗುಬಾಣ ಆಗೋ ಸಾಧ್ಯತೆ ಇರುತ್ತೆ. ಬಾಂಗ್ಲಾದೇಶ ಒಂದು ಎಚ್ಚರಿಕೆ. ಅಂದರೆ ನೀವು ಅದನ್ನು ಅತಿ ಮಾಡಕ್ಕೆ ಹೋದರೆ, ನಾವು 60% ಕೊಡ್ತೀವಿ, 70 ಕೊಡ್ತೀವಿ, 80 ಕೊಡ್ತೀವಿ ಅಂತಕ್ಕಂಥದ್ದನ್ನು ಕೆಲ ರಾಜಕಾರಣಿಗಳು ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತಿರ್ತಾರೆ. ಅದು ತಿರುಗುಬಾಣ ಆದೀತು ಅಂತಕ್ಕಂಥದ್ದನ್ನು ಬಾಂಗ್ಲಾದೇಶದ ವಿದ್ಯಾರ್ಥಿಗಳ ಹೋರಾಟ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಂದರೆ ಭಾರತದಲ್ಲೂ ಈ ರೀತಿಯ ನಡೆದಿಲ್ವಾ? ನಡೆದಿದೆ. ಮಂಡಲ್ ಆಯೋಗದ ವರದಿ ಬಂದಾಗ ದಿನೇಶ್ ಗೋಸ್ವಾಮಿ ಅಂತಕ್ಕಂಥ ಒಬ್ಬ ಹುಡುಗ ಸೆಲ್ಫ್ ಇಮೋಲೇಷನ್ ಮಾಡಿಕೊಂಡ ನಂತರ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಭಾರತದಲ್ಲೂ ಕೂಡ ನಡೆದು,
ಆದರೆ ಭಾರತಕ್ಕೂ ಬಾಂಗ್ಲಾದೇಶ್ಗೆ ಇರ್ತಕ್ಕಂಥ ವ್ಯತ್ಯಾಸ ಅಂದರೆ ಅಲ್ಲೊಂದು ಪಾರ್ಟಿಯ ಕಾರ್ಯಕರ್ತರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮೀಸಲಾತಿಯನ್ನು ಘೋಷಿಸಲಾಗಿತ್ತು. ಇಲ್ಲಿ ಸೋಷಿಯಲ್ ಜಸ್ಟಿಸ್ ಆದರೆ ಆ ಪ್ರಮಾಣದ ಏರಿಕೆ ಅಂತಕ್ಕಂಥ ವಿಷಯ ಬಂದಾಗ ಎವ್ರಿ ಒನ್ ಶುಡ್ ಬಿ ಕೇರ್ಫುಲ್ ಅಂತಕ್ಕಂಥದ್ದು ಈ ಮೀಸಲು ಅಂದಾಗ ಒಂದೊಂದು ಗೆರೆ ಇರಬೇಕು ಅಂತ ಅದಕ್ಕೆ 50% ಕ್ಯಾಪನ್ನು ಸುಪ್ರೀಂ ಕೋರ್ಟ್ ಹಾಕಿರ್ತಕ್ಕಂಥದ್ದು. ನೀವೇನೇ ಮಾಡಿ ಈ 50%ಅಲ್ಲಿ ಮೀಸಲಾತಿ ಕೊಡಿ ಅಂತಕ್ಕಂಥದ್ದನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಚುನಾವಣೆ ಮುಂಚೆ ಕೇಳ್ತಾ ಇದ್ವಿ, ಇದನ್ನು 70ಕ್ಕೆ ಏರಿಸ್ಬೇಕು, ಇದು 80ಕ್ಕೆ ಏರಿಸ್ಬೇಕು, ಯಾರದು ಜನಸಂಖ್ಯೆ ಎಷ್ಟಿದೆಯೋ ಅಷ್ಟು ಮೀಸಲಾತಿ ಕೊಡಬೇಕು ಅಂತಕ್ಕಂಥದ್ದನ್ನು. ಅದನ್ನು ವಿದ್ಯಾರ್ಥಿಗಳು ಹೇಗೆ ನೋಡ್ತಾರೆ ಅಂದರೆ ಮುಂದೆ ಉದ್ಯೋಗಕ್ಕೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಹೇಗೆ ನೋಡ್ತಾರೆ ಅಂತಕ್ಕಂಥದ್ದು ಬಾಂಗ್ಲಾದೇಶದ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ. ಎಸ್, ಅಂದರೆ ಈಗ ಸದ್ಯಕ್ಕೆ ನಾವು ಅಲ್ಲಾಗಿರುವಂಥ ಬೆಳವಣಿಗೆ ನೋಡಿದಾಗ ಅವರ ಪ್ರತಿಭಟನೆಗೆ ಒಂದು ಪರಿಣಾಮಗಳು ಅವರಿಗೆ ಪೂರಕವಾಗಿ ಸಿಕ್ಕಿದೆ. ಆದರೆ ರಾಜಕೀಯವಾಗಿ ಇದು ಯಾವ ರೀತಿಯಲ್ಲಿ ದೊಡ್ಡ ಸಂಚಲನ ಮೂಡಿಸ್ಬೋದು ಅಲ್ಲಿ? ನಿಶ್ಚಿತವಾಗಿ ನೋಡಿ, ಶೇಖ್ ಹಸೀನಾ ಪೊಲಿಟಿಕಲಿ ಫಾರ್ಮಿಡೇಬಲ್. ಅಲ್ಲಿ ಚುನಾವಣೆಗಳು ನಾಮಕಾವಾಸ್ತೆ ನಡೆದಂಗೆ ನಡೆದು, ಬೇಗಂ ಖಲೀದಾ ಜಯ ಹಿಂದೆ ಅವರು ಕೂಡ 1 ಟರ್ಮ್ ಗೆಲ್ತಿದ್ರು, ಶೇಖ್ ಹಸೀನಾ ಗೆಲ್ತಿದ್ರು. ಆದರೆ ಇತ್ತೀಚಿನ ಚುನಾವಣೆಗಳು ನಾಮಕಾವಾಸ್ತೆ ನಡೆದಂಗೆ ನಡೆದು, ಇದಾದ ಮೇಲೆ ನಡೆದಿರ್ತಕ್ಕಂಥ ಈ ಪ್ರತಿಭಟನೆ ಸ್ಪಷ್ಟವಾಗಿ ತೋರಿಸುತ್ತೆ ಇಡೀ ಯುವ ಸಮೂಹ ಸರ್ಕಾರದ ಆಡಳಿತ ಪಕ್ಷದಿಂದ ಕಟ್ ಆಫ್ ಆಗಿದೆ ಅಂತಕ್ಕಂಥದ್ದು. ಇಟ್ ವಿಲ್ ಹ್ಯಾವ್ ಹ್ಯೂಜ್ ಪೊಲಿಟಿಕಲ್ ಇಂಪ್ಯಾಕ್ಟ್, ನೋ ಡೌಟ್. ಅದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗ್ತಾ ಸಾಗುತ್ತೆ. ಆದರೆ ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದ ಸರ್ಕಾರ ಮತ್ತು ಕೋರ್ಟ್ಗಳು ಕೂಡ ನಿರ್ಣಯಗಳನ್ನು ಹೇಗೆ ಹಿಂತೆಗೆದುಕೊಂಡವು ಅಂತಕ್ಕಂಥದ್ದು ಆ ವಿದ್ಯಾರ್ಥಿಗಳ ಒಂದು ಏಕತ್ರಿತ ಪ್ರತಿಭಟನೆಯ ಶಕ್ತಿ ನೋಡಿ. ಎಸ್, ಪ್ರತಿಭಟನಾ ಶಕ್ತಿಯನ್ನು ಇದು ತೋರಿಸ್ಪಡಿಸ್ತಾ ಇದೆ. ಜೊತೆಗೆ ಒಂದು ಮೀಸಲಾತಿಯ ಮಿತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟು ಎಚ್ಚರಿಕೆ ಪಾಠ ವೆರಿ ಎವಿಡೆಂಟ್ ಅಲ್ಲಿ. ಒಂದು ನಿಮ್ಮ ಪೊಲಿಟಿಕಲ್ ಪಾರ್ಟಿಯ ಮಕ್ಕಳು ಮೊಮ್ಮಕ್ಕಳಿಗೆ ನೀವು ಮೀಸಲಾತಿಯನ್ನು ಕೊಡ್ತೀರಿ ಅಂತಂದರೆ ವಿದ್ಯಾರ್ಥಿಗಳು ನ್ಯಾಚುರಲಿ ಬೀದಿಗಿಳಿತಾರೆ. ರೈಟ್. ಅಸ್ಸಾಂನಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಳವಾಗಿದೆ ಅಂತ ಅಲ್ಲಿನ ಸಿಎಂ ಬಿಸ್ವಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಅಸ್ಸಾಂನಲ್ಲಿ ಜನಸಂಖ್ಯೆ ಹೆಚ್ಚಳವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹೇಮಂತ್ ಬಿಸ್ವಾ ಶರ್ಮಾ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಕಿಡಿಕಾರಿದ್ದಾರೆ. ಜನಸಂಖ್ಯಾ ಶಾಸ್ತ್ರ ಬದಲಾವಣೆಯೂ ನನಗೆ ದೊಡ್ಡ ಸಮಸ್ಯೆ, ಇದು ನನಗೆ ಜೀವನ ಮತ್ತು ಸಾವಿನ ವಿಷಯ ಅಂತ ಅವರು ಉಲ್ಲೇಖಿಸಿದ್ದಾರೆ. ಅಕ್ರಮ ವಲಸಿಗರಿಂದಾಗಿ ನಮ್ಮಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಳವಾಗಿದೆ. ಮುಸ್ಲಿಂ ಜನಸಂಖ್ಯೆ ಹೆಚ್ಚಳಕ್ಕೆ ಹೇಮಂತ್ ಬಿಸ್ವಾ ಶರ್ಮಾ ಬೇಸರವನ್ನು ವ್ಯಕ್ತಪಡಿಸಿದ್ದು, ಇದಕ್ಕೆ ಮುಸ್ಲಿಂ ಜನಸಂಖ್ಯೆ ನಿಯಂತ್ರಣಕ್ಕೆ ಸರ್ಕಾರದಿಂದ ಹೊಸ ನೀತಿಯನ್ನು ತರೋದಕ್ಕೆ ಮುಂದಾಗಿದ್ದಾರೆ. ಅಸ್ಸಾಂ ವಿವಾಹ ನೋಂದಣಿ ಕಾಯ್ದೆ ರದ್ದತಿಗೆ ನಿರ್ಧಾರ ಮಾಡಿದ್ದಾರೆ. ಈ ಮಸೂದೆಗೆ ಅಸ್ಸಾಂ ಕ್ಯಾಬಿನೆಟ್ ಅನುಮೋದನೆಯಾಗಿದ್ದು ಮುಂಗಾರು ಅಧಿವೇಶನದಲ್ಲಿ ಮಸೂದೆ ಮಂಡನೆಯಾಗುವಂತಹ ಸಾಧ್ಯತೆ ಇದೆ. ವಿವಾಹ ಮತ್ತು ವಿಚ್ಛೇದನದಲ್ಲಿ ಸಮಾನತೆ ತರುವಂತಹ ಗುರಿ ಅಂತಿದ್ದಾರೆ ಸಿಎಂ ಬಿಸ್ವಾ. ಬಿಜೆಪಿ ಸರ್ಕಾರದ ಈ ನಿರ್ಧಾರಕ್ಕೆ ಮುಸ್ಲಿಂ ಸಂಘಟನೆಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಈಶಾನ್ಯ ರಾಜ್ಯಗಳ ಲೋಕಸಭೆಯಲ್ಲಿ ಬಿಜೆಪಿಗೆ ಮತಗಳ ಹಿನ್ನಡೆಯಾಯಿತು. ಮತ ಪ್ರಮಾಣದಲ್ಲಿ ಹಿನ್ನಡೆಯಾಗೋದಕ್ಕೆ ಬಾಂಗ್ಲಾ ಅಲ್ಪಸಂಖ್ಯಾತರು ಕಾರಣ. ಬಿಜೆಪಿ ಮಾಡಿದಂತಹ ಅಭಿವೃದ್ಧಿ ಕಾರ್ಯಗಳನ್ನು ಅವರು ಪರಿಗಣಿಸಿಲ್ಲ. ಅಂದರೆ ಬಾಂಗ್ಲಾದಿಂದ ಬಂದಂತಹ ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಮತದಾನ ಮಾಡ್ತಿದ್ದಾರೆ ಅನ್ನುವಂಥದ್ದು ಬಿಸ್ವಾ ಅವರ ಆಕ್ರೋಶ. ಪ್ರಶಾಂತ್, ಅಸ್ಸಾಂನಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಳ ಎನ್ನುವಂತಹ ಸಿಎಂ ಆಕ್ರೋಶ ಏನಿದೆ, ಇದು ಯಾವ ರೀತಿಯಲ್ಲಿ ಜನ ತೆಗೆದುಕೊಳ್ಳಬಹುದು? ಜೊತೆಗೆ ಅವ್ರು ಕೊಡ್ತಾ ಇರುವಂತಹ ಕಾರಣಗಳನ್ನು ನೋಡ್ತಾ ಇದ್ದಾಗ ಅದು ಸಹಜವಾಗಿ ಅಲ್ಲಿರುವಂತಹ ಮುಸ್ಲಿಮರನ್ನು ಕೆರಳಿಸೋದ್ರಲ್ಲಿ ಯಾವುದೇ ಮಾತಿಲ್ಲ ಅಂತ ಅನಿಸುತ್ತೆ. ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡಬಹುದು ಅಂತ ನೋಡಿ. ಈಗ ಹೇಮಂತ್ ಬಿಸ್ವಾ ಶರ್ಮಾ ಪೊಲಿಟಿಕಲ್ ಕಾರಣಗಳಿಂದಲೇ ಈ ಹೇಳಿಕೆಯನ್ನು ಕೊಡ್ತಾ ಇರ್ಬೋದು. ನಾನು ಅದನ್ನು ಅಲ್ಲಗಳೆಯಲ್ಲ, ಅಥವಾ ಅದನ್ನು ನಾನೇನು ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಯಾರೂ ಅದು ಆಸ್ತಿ ಪಾಲಿಟಿಕ್ಸ್ ಇರ್ಬೋದು. ಆದರೆ ಅವ್ರು ಹೇಳ್ತಾ ಇರ್ತಕ್ಕಂಥ ಡೇಟಾ, ಏನು ಡೇಟಾ ಹೇಳ್ತಿದ್ದಾರೆ, ಅದು ಪಬ್ಲಿಕ್ ಡೊಮೇನ್ನಲ್ಲಿರ್ತಕ್ಕಂಥ ಡೇಟಾ. ಅದೇನು ಹೇಮಂತ್ ಬಿಸ್ವಾ ಶರ್ಮಾ ಹೊಸ ಡೇಟಾ ಹೇಳ್ತಾ ಇಲ್ಲ. ಏನು ಡೇಟಾ ಇದೆ? 1951ರಲ್ಲಿ ಮುಸ್ಲಿಮರ ಜನಸಂಖ್ಯೆ ಅಸ್ಸಾಂನಲ್ಲಿ 12% ಇತ್ತು. ಆಗ ನಿಮಗೆ ಬಾಂಗ್ಲಾದೇಶ ಅದು ವಿಭಜನೆ ಕೂಡ ಆಯ್ತಲ್ಲ, ಅದ ನಂತರ 12% ಇತ್ತು. ಇವತ್ತು ಅಸ್ಸಾಂನ 31 ರಾಜ್ಯಗಳಲ್ಲಿ 11 ರಾಜ್ಯಗಳು ಮುಸ್ಲಿಂ ಬಹುಸಂಖ್ಯಾತ ರಾಜ್ಯಗಳು. ಧುಬ್ರಿ, ಗೋಲ್ಪಾರ, ಬಾರಿಪೇಟಾ, ಮೊರಿಗಾಂವ್, ನಾಗಾಂವ್, ಕರೀಂಗಂಜ್, ಹೊಜಾಯ್ ಇವೆಲ್ಲ ಜಿಲ್ಲೆಗಳ ಡೆಮೋಗ್ರಫಿಗಳು ರಾತ್ರೋರಾತ್ರಿ ಅನ್ನೋಲ್ಲ ನಾನು 2-3 ದಶಕಗಳಲ್ಲಿ ಪೂರ್ತಿ ಬದಲಾವಣೆಗಳಾಗ್ಬಿಟ್ಟಿವೆ. 70-73% ನಿಮಗೆ ಬಾರಿಪೇಟಾ ಮತ್ತು ಧುಬ್ರಿಗಳಲ್ಲಿ ಮುಸ್ಲಿಂ ಜನಸಂಖ್ಯೆ ಬೆಳೆದಿದೆ. ಅಂದರೆ 12% ಇದ್ದಿದ್ದು 75-76 ವರ್ಷದಲ್ಲಿ 40% ಮುಸ್ಲಿಂ ಜನಸಂಖ್ಯೆ ಅಸ್ಸಾಂನಲ್ಲಿ ಇವತ್ತಿದೆ. ಅಲ್ಲ, 3 ವರ್ಷದಲ್ಲಿ 10% ಏರಿಕೆಯಾಯಿತು ಅಂತಿದ್ದಾರೆ. ಅಂದರೆ ನೋಡಿ, ಈಗ 2011 ಸೆನ್ಸಸ್ ಪ್ರಕಾರವೇ ಹೋದರೆ 1,06,00,000 ಮುಸ್ಲಿಮರಿದ್ದರೆ 1,92,00,000 ಹಿಂದೂಗಳಿದ್ದಾರೆ.
ಅವ್ರು ಹೇಳ್ತಾ ಇರೋದೇನು ಅಂತಂದರೆ 30% ಎವ್ರಿ 10 ವರ್ಷಕ್ಕೆ, ಅಂದರೆ ನಿಮ್ಮ ಜನಗಣತಿ ಆಗತ್ತಲ್ವ ಅದರ ಸಂದರ್ಭದಲ್ಲಿ, ಅಂದರೆ 100 ಇತ್ತು ಅಂತ ತಿಳ್ಕೊಳ್ಳಿ 2011ರಲ್ಲಿ, 2021ಕ್ಕೆ ಗಣತಿ ಆಗಿಲ್ಲ. ಗಣತಿ ಆದರೆ 130 ಆಗಿರುತ್ತೆ ಮುಸ್ಲಿಮರ ಜನಸಂಖ್ಯೆ. ಅದೇ ಹಿಂದೂಗಳ ಜನಸಂಖ್ಯೆ ತೆಗೆದುಕೊಂಡಾಗ 100 ಇದ್ದದ್ದು 116 ಆಗ್ತಾ ಇದೆ ಎವ್ರಿ 10 ಇಯರ್ಸ್. ಹೀಗಾಗಿ 2041ಕ್ಕೆ ಈ ರೇಟ್ ಪ್ರಕಾರ ಹೋದರೆ ಅಸ್ಸಾಂ ಮುಸ್ಲಿಂ ಬಹುಸಂಖ್ಯಾತ ರಾಜ್ಯವಾಗತ್ತೆ ಅಂತಕ್ಕಂಥದ್ದನ್ನು ಹೇಮಂತ್ ಬಿಸ್ವಾಸ್ ಶರ್ಮಾ ಹೇಳ್ತಿದ್ದಾರೆ. ಕೆಲವರು ಈಗ ಸೆಕ್ಯುಲರ್ ದೃಷ್ಟಿಯಿಂದ ನೋಡಿದಾಗ ಕೇಳಬಹುದು, ವಾಟ್ಸ್ ರಾಂಗ್ ವಿತ್ ದ್ಯಾಟ್, ಅವ್ರ ಫರ್ಟಿಲಿಟಿ ರೇಟ್ ಜಾಸ್ತಿ ಇದೆಪ್ಪ, ಅವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾವಾಗ ಮುಸ್ಲಿಂ ಜನಸಂಖ್ಯೆ ನಮ್ಮ ದೇಶದಲ್ಲಿ ಯಾವ ಪ್ರದೇಶದಲ್ಲಿ ಜಾಸ್ತಿ ಆಗಿದೆಯೋ ಅಲ್ಲಿ ಮುಂದೇನಾಗಿದೆ ಅನ್ನೋದರ ಒಂದು ಸಣ್ಣ ಅಧ್ಯಯನವನ್ನು ಮಾಡಿದರೆ, ಮಲಪ್ಪುರಂ ಮಾಡಿ, ಕಾಶ್ಮೀರ್ ಮಾಡಿ, ಈಗ ಮುಂದಿನ ದಿನಗಳಲ್ಲಿ ಅಸ್ಸಾಂನಲ್ಲಿ ಮಾಡಿ, ನೀವು ಚಿಕನ್ ನೆಕ್ ಪ್ರದೇಶವನ್ನು ಮಾಲ್ಡಾ, ಯಾವತ್ತಾದರೂ ಟ್ರೈನಲ್ಲಿ, ನಮ್ಮದು ಬೆಂಗಳೂರಿಂದ ಗುವಾಹಟಿ ಟ್ರೈನ್ ಇದೆ, ಒಂದ್ಸಲ ಹೋಗಿ ಅದಕ್ಕೆ ಬೆಂಗಳೂರಿಂದ ಗುವಾಹಟಿ ಟ್ರೈನಿಗೆ, ಡಾರ್ಜಿಲಿಂಗ್ನಿಂದ ಹಿಡಿದು ಅಸ್ಸಾಂವರೆಗಿನ ಸ್ಥಿತಿಗತಿಯನ್ನು ಬರೀ ಟ್ರೈನಲ್ಲಿ ಕುಳಿತುಕೊಂಡು ನೋಡಿ ಬನ್ನಿ. ಏನು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ, ಎಷ್ಟು ಕ್ರೈಮ್ ನಡೆಯುತ್ತೆ ಅಂತಕ್ಕಂಥದ್ದು ಸ್ವಲ್ಪ ನೋಡಿ ಬನ್ನಿ. ಕಾರಣ ಏನು? ಇವತ್ತು ಮಮತಾ ಬ್ಯಾನರ್ಜಿ ನಾವು ಆ ಹೇಳಿಕೆ ಬಗ್ಗೆ ಚರ್ಚೆ ಮಾಡಲಿಲ್ಲ. ಇಲ್ಲ, ನೀವು ನಿರಾಶ್ರಿತರು ಬನ್ನಿ ಅಂತ. ಏನಿದೆ ನಿರಾಶ್ರಿತರ ಸ್ಥಿತಿಗತಿ ಏನಾಗಿದೆ ಇವತ್ತು ಭಾರತದಲ್ಲಿ? 2 ಕೋಟಿ ನಿರಾಶ್ರಿತರನ್ನು ತಂದಿಟ್ಟಿದ್ದೀರಿ. ಬಾಂಗ್ಲಾ ಅದರದ್ದು ಅವರು ಅದರದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲ್ಲ. ನೀವು ತಂದು ಇಲ್ಲಿ ನಿರಾಶ್ರಿತರನ್ನ ಇಟ್ಕೊಂಡು ಪಾಲಿಟಿಕ್ಸ್ ಮಾಡ್ತಾ ಇದ್ದೀರಿ, ರಾಜಕಾರಣಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀರಿ. ಮೊದಲೇ ಭಾರತದಲ್ಲಿ ಜನಸಂಖ್ಯಾ ಸ್ಫೋಟದಿಂದ ಏನೇನು ಸೌಕರ್ಯಗಳಿವೆ ಅಂತಕ್ಕಂಥದ್ದು ನಾವು ನೋಡಿದ್ದೀವಿ. ಆ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನ ಸ್ಥಿತಿ, ಡೆಮೋಗ್ರಫಿ ಹ್ಯಾಸ್ ಚೇಂಜ್ಡ್. ಅಸ್ಸಾಂನಲ್ಲಿ 4 ಇಂಡಿಜಿನಿಯಸ್ ಮುಸ್ಲಿಂ ಕಮ್ಯುನಿಟೀಸ್ ಇದ್ವು. ಅಹೋಮ್ ಅಂದರೆ ಭಾಳ ಹಿಂದೆ 200-300 ವರ್ಷದ ಹಿಂದೆ ಕನ್ವರ್ಟ್ ಆಗಿರ್ತಕ್ಕಂಥ ಮುಸ್ಲಿಮರಿದ್ರು. ಅವರ ಜನಸಂಖ್ಯೆಯಲ್ಲಿ ಯಾವುದೇ ಏರಿಕೆ ಇಲ್ಲ. ಬಾಂಗ್ಲಾದೇಶದಿಂದ ಮುಸ್ಲಿಂ ನಿರಾಶ್ರಿತರು ಏನು ಬಂದಿದ್ದಾರೆ ಅವರ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಅಕ್ರಮ ವಲಸಿಗರಿಂದಾಗಿ ಇಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಳವಾಗಿದೆ. ಹೇಮಂತ್ ಬಿಸ್ವಾಸ್ ಶರ್ಮಾ ಏನು ಹೇಳ್ತಿದ್ದಾರೆ, ನಾವು 1935ರಲ್ಲಿ ಏನು ಬ್ರಿಟಿಷರ ಸಂದರ್ಭದಲ್ಲಿ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಬಂತು, ಪರ್ಸನಲ್ ಲಾಸ್ಗಳನ್ನು ಮಾಡಲಾಯಿತು. ಅದರಲ್ಲಿ ಮುಸ್ಲಿಂ ಮ್ಯಾರೇಜ್ ಮತ್ತು ಮುಸ್ಲಿಂ ಡೈವರ್ಸ್ ಕಾನೂನುಗಳೇನಿದೆ ಅದನ್ನು ರದ್ದುಗೊಳಿಸಿ ಏಕರೂಪ ನಾಗರಿಕ ಸಂಹಿತೆ ರೀತಿಯಲ್ಲಿ ಎಲ್ಲ ಸಮುದಾಯಗಳಿಗೂ ಒಂದೇ ವಿವಾಹ ಮತ್ತು ವಿಚ್ಛೇದನದ ಕಾನೂನು ತರ್ತೀನಿ ಅಂತ ಹೇಳಿದ್ದಾರೆ. ಅರ್ಥ ಏನು? ಬಹುಪತ್ನಿತ್ವವನ್ನು, ಮುಸ್ಲಿಂ ಶರಿಯತ್ ಕಾನೂನಿನಲ್ಲಿ ಏನು ಬಹುಪತ್ನಿತ್ವದ ಅವಕಾಶ ಇದೆ ಅದನ್ನು ತಡೆ ಹಾಕಿದರೆ ಜನಸಂಖ್ಯಾ ನಿಯಂತ್ರಣ ಮಾಡಬಹುದು ಅಂತಕ್ಕಂಥ ಒಂದು ಮಾತನ್ನು ಹೇಮಂತ್ ಬಿಸ್ವಾಸ್ ಶರ್ಮಾ ಹೇಳ್ತಾ ಇದ್ದಾರೆ. ಸಾಧ್ಯ ಆಗುತ್ತಾ? ಕಾನೂನಿನ ದೃಷ್ಟಿಯಿಂದ ಏನಾಗುತ್ತೆ, ಕೋರ್ಟ್ಗಳು ಏನು ಮಾಡ್ತವೆ, ಅದು ಮುಂದಿನ ಪ್ರಶ್ನೆ. ಆದರೆ ಹೇಮಂತ್ ಬಿಸ್ವಾಸ್ ಶರ್ಮಾ ಹೇಳ್ತಾ ಇರ್ತಕ್ಕಂಥ ಸಂಖ್ಯೆಗಳೇನಿವೆ ಅವು ಅಲಾರಮಿಂಗಿವೆ. ನಾನು ಹೇಳಿದೆ ಅನೇಕ ಪ್ರಶ್ನೆ ಮಾಡ್ಬೋದು. ಹೌದ್ರಿ, ಮುಸ್ಲಿಮರ ಜನಸಂಖ್ಯೆ ಸ್ವಾಭಾವಿಕವಾಗಿ ಸಹಜವಾಗಿ ಜಾಸ್ತಿ ಆಗ್ತಾ ಇದೆ. ಯುರೋಪ್ನ ಅಧ್ಯಯನ ಮಾಡಿ, ಯುರೋಪ್ನ ಜರ್ಮನಿಯಲ್ಲಿ, ಫ್ರಾನ್ಸ್ನಲ್ಲಿ, ಬೆಲ್ಜಿಯಂನಲ್ಲಿ ಏನು ನಡೀತಾ ಇದೆ, ನಿರಾಶ್ರಿತರನ್ನು ತೆಗೆದುಕೊಂಡು ಏನು ನಡೀತಾ ಇದೆ. ಇವತ್ತು ನಿಮ್ಮ ಎಲ್ಲ ಭಯೋತ್ಪಾದಕ ಚಟುವಟಿಕೆಗಳ ಲಿಂಕ್ಗಳು ನೇಪಾಳ ಬಾರ್ಡರ್ನಲ್ಲಿ, ಬಾಂಗ್ಲಾ ಬಾರ್ಡರ್ನಲ್ಲಿಂದ ಯಾಕೆ ಬರ್ತವೆ? ಯಾಸಿನ್ ಭಟ್ಕಳ ಎಲ್ಲಿ ಹೋಗಿ ಹತ್ಕೊಂಡಿದ್ದ? ದರ್ಭಂಗ, ನೇಪಾಳ ಏನು ಮಾಡ್ತಿದ್ದ? ಬಾಂಗ್ಲಾದೇಶ್ ನಿರಾಶ್ರಿತರ ಕ್ಯಾಂಪ್ಗಳಿಂದ ಏನೇನು ನಡೀತಾ ಇದೆ, ಸಣ್ಣ ಅಧ್ಯಯನ ಮಾಡಿ. ಎಲ್ಲವೂ ಬರೀ ಪಾರ್ಟಿ ಪಾಲಿಟಿಕ್ಸ್ ಬೈನರಿಯಿಂದ ಚರ್ಚೆ ಮಾಡೋದಲ್ಲ. ದೇಶ ಬಹಳ ಮುಖ್ಯ. ದೇಶದ ಹಿತದ ದೃಷ್ಟಿಯಿಂದಲೂ ಕೂಡ ಇದನ್ನ ಬಹುಶಃ ಚರ್ಚಿತ ವಿಷಯ ಆಗುತ್ತೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ತಿರುವು ಪಡೆಯುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್, ಸಾಕಷ್ಟು ಮಾಹಿತಿ ನೀಡಿದ್ದಕ್ಕೆ. ಇದಾಗಿತ್ತು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.